ನಮ್ದೊಂಚೂರು ಒಂದೇ ಟಿಸಿಗೆ ಒಂದು 6 ಜನ ಅಭಿಮಾನಿಗಳು ಇರೋದು. ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇಲ್ಲಿ ಏನ್ ಕರ್ಮ ಅಂದ್ರೆ ನಾನು ಯಾವ ಕೂಗಿ ದೊಂಗ್ತಾಗೆ ಹೋಯ್ತಿದೆ. ಏನಿದು ಕೃಷ್ಣಣ್ಣ? ಕೆಲವರು ಈಜಿಯಾಗಿ ಹಾಕ್ತಾರೆ ಹಾಕೋರು. ನಾವ್ ಮನೇಲಿ ಕ್ಯಾಮ್ರಾ ಎತ್ತಿದ್ರೆ ಮಕ್ಕೋಗಿತಾವ್ರೆ. 3 ತಿಂಗಳು ಒಂದು ವಿಡಿಯೋ ಮಾಡ್ತೀನಿ. ಆ ಒಂದ್ ವಿಡಿಯೋ ಮಾಡಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತೀನಿ. ಅಪರೂಪ ಕ್ಯಾಮ್ರಾ ತಗೊಂಬಂದೆ, ಮಳೆ ಬೇರೆ ಬತ್ತಾದೆ ಅಂತೀನಿ. ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇಂತೂ ನಾವು ನಮ್ ತೋಟಕ್ ಬಂದ್ವಿ. ಏನಂತ ಬೆಳವಣಿಗೆ ಅಂದ್ರೆ ಬಹುಶಃ ನಿಮ್ಗೆ ಗೊತ್ತಾಗಲ್ಲ ಅಷ್ಟು. ನಮ್ಗ್ ಗೊತ್ತಾಗ್ತಿದೆ ಏನ್ ಬೆಳವಣಿಗೆ ಆಗಿದೆ ನಮ್ ತೋಟದಲ್ಲಿ ಅಂತ. ಯಾಕಂದ್ರೆ ಡೈಲಿ ಬರೋ ನಮ್ ತೋಟಕ್ ನಾವೇ ಅಲ್ವೇ. ಮನಸ್ಸಿನಿಂದ ನೀನು ನಮ್ ಬೋರಲ್ಲಿ ನೀರ್ ಕಡಿಮೆ ಬರ್ತಾ ಇರುತ್ತೆ. ನೋವಿದೆ, ಆಕ್ರೋಶ ಇದೆ. ಲೈನ್ ತಕ್ಕೋಗಿ ನೋಡ್ದೆ ಲೈನ್ ಪ್ರಾಬ್ಲಮ್ ಇಲ್ಲ, ಟಿಸಿ ತಕ್ಕೋಗಿ ನೋಡ್ದೆ ಟಿಸಿ ಪ್ರಾಬ್ಲಮ್ ಇಲ್ಲ. ಆದ್ರೂ ಬೋರಲ್ಲಿ ನೀರ್ ಕಮ್ಮಿ ಬರ್ತಾ ಇದೆ. ಹೆಂಗೆ ನನಗೆ ಹಿಂಗೆ ನೋಡ್ತಾ ಸಿಕ್ಕಾಪಟ್ಟೆ ತಲೆ ಕೆಟ್ಟು ಹೋಗ್ಬಿಟ್ಟು ಬದಿದ ಮೇಲೆ ಹೋಗಿ ಒಬ್ನೇ ಕುತ್ಕೊಂಡ್ಬಿಟ್ಟೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಮೈನ್ ಜಂಕ್ಷನ್ ಹತ್ರ ಬಂದ್ ನೋಡ್ದೆ ವಾಲು ಆಫ್ ಆಗದೆ. ಹಂಗೆ ದಾರಿಲಿ ಹೋಯ್ತಾ ಇದೆ. ಇಲ್ಲೊಂದ್ ಸ್ವಲ್ಪ ನೆಂದಿರೋ ಅನುಭವ ಸಿಕ್ತು. ಇಲ್ಲಿ ಏನೋ ಆಗಿದೆ ಅನ್ಕೊಂಡು ಹೋದ್ರೆ ನಮ್ಮ ಅಪ್ಪ ಎಲ್ಲ ಇಲ್ಲೂ ಆಫ್ ಮಾಡಿ ಇಟ್ಟವ್ರೆ. ಸೊ ಇಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ ಬೆಳೆ. ನೀರ್ ಕಡಿಮೆ ಬರ್ತಾ ಇತ್ತಲ್ಲ, ಇರೋ ಒಂದು ಫಿಲ್ಟರ್ ತಕ ಹೋಗಿ ಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ. ಫಿಲ್ಟರ್ ತ ಏನಾರ ಪ್ರಾಬ್ಲಮ್ ಆಗೈತಾ ಅಂತ ಬಂದೆ. ಫಿಲ್ಟರ್ ತವ ಏನೋ ಸೌಂಡ್ ಬರ್ತಿತ್ತು. ಬಟ್ ನಾನು ಏನು ಇದ್ರ ಪ್ರಾಬ್ಲಮ್ ಇಲ್ಲ ಅನ್ಕೊಂಡ್ ಹಂಗೆ ಹುಡ್ಕೊಂಡು ಹೋಯ್ತಾ ಇದೆ. ನಾನೊಂದ್ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ತೋಟದಲ್ಲೆಲ್ಲ ಹುಡ್ಕೊಂಡು ಹೋಗ್ಬೇಕಾದ್ರೆ ನನ್ಗೊಂದ್ ಗೊತ್ತಾಗಿದ್ದೇನು ಅಂದ್ರೆ, ಆಕ್ಚುಲಿ ಇವತ್ತು ಎಲ್ಲಾ ಬೋರ್ಗಳು ಕನೆಕ್ಟ್ ಆಗವಲ್ಲ. ಈ ಬೆಳಗ್ಗೆ ಹೊತ್ತು ಏನಂದ್ರೆ ಎಲ್ಲ ಓಡಿಸ್ತಿರ್ತಾರೆ. ನಮ್ದೊಂಚೂರು ಒಂದೇ ಟಿಸಿಗೆ ಒಂದು 6 ಜನ ಅಭಿಮಾನಿಗಳು ಇರೋದು. ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. 6 ಜನ ಅಭಿಮಾನಿಗಳು ಆನ್ ಮಾಡ್ಬಿಟ್ರೆ ಏನಾಗ್ಬಿಡ್ತದೆ ಅಂದ್ರೆ ಫ್ಯಾನ್ಸ್ ಕ್ರೌಡ್ ಆಗ್ಬಿಡ್ತದೆ ಟಿಸಿಲಿ. ಅದ್ ಎಲ್ಲದಕ್ಕೂ ಎಲ್ಲಾರು ಮಾತಾಡ್ಸ್ಬೇಕಲ್ಲಪ್ಪ, ಬರೀ ನಾವೊಬ್ರೇ ಅಲ್ಲ. ಸೊ ಏನ್ ಮಾಡ್ತದೆ, ಎಲ್ಲಾರ್ಗು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಯ್ತದೆ. ಅಂದ್ರೆ ಎಲ್ಲಾ ವೋಲ್ಟೇಜ್ ಜಾಸ್ತಿ ಆಗ್ಬಿಟ್ಟು ನೀರು ಕಡಿಮೆ ಆಗ್ಬಿಟ್ಟದೆ. ನಾನು ಮೋಸ್ಟ್ಲಿ ಇದಕ್ಕಿಂತ ಮುಂಚೆ ಏನನ್ಕೊಂಡಿದ್ದೆ, ಏನೋ ಆಗೈತೆ, ಮುಗಿತಲ್ಲಪ್ಪ ಕೆಲ್ಸ, ಶಿವ ಮತ್ತೆ ಖರ್ಚು ಬತ್ತಲ್ಲಪ್ಪ ದುಡ್ಡು ಅನ್ಕೊಂಡು. ಬಟ್ ಅದಕ್ಕಿಂತ ಮುಂಚೆ ನನ್ಗೊಂದು ಗೊತ್ತಿತ್ತು, ನಮ್ದು ಇನ್ನೊಂದು ದೊಡ್ಡ ಜಂಕ್ಷನ್ ಐತೆ ಮೆಜೆಸ್ಟಿಕ್ ಅಲ್ಲಿ, ಬಸ್ ಟರ್ಮಿನಲ್ ಐತಲ್ಲ, ಹಂಗೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗೈತಾ ಅನ್ಕೊಂಡು ಹೋದೆ. ನಮ್ಮ ಅಪ್ಪ ಹೇಳಿದ್ರು ಒಂದ್ ಪ್ರಾಬ್ಲಮ್ ಆಗೈತೆ, ಪೈಪ್ ಹೊಡೆದೋಗೈತೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಾನಲ್ಲಿ ಹೋದೆ, ಅಂತ ನೀರೇನು ಹೋಯ್ತಿರ್ಲಿಲ್ಲ. ಬಟ್ ಚೇಂಜ್ ಮಾಡ್ಬೇಕು, ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ. ಇದು ನಮ್ದು ಒಂಥರ ಮೆಜೆಸ್ಟಿಕ್ ಟರ್ಮಿನಲ್ ಇದ್ದಂಗೆ. ನನ್ನ ಕೈಲಿ ಆಯ್ತಾ ಇಲ್ಲ. ಕಂಟ್ರೋಲ್ ಎಲ್ಲ ಇಲ್ಲೇ ಇರ್ತದೆ. ಇಲ್ಲಿ ಗುಂಡಿಲ್ ನೀರು ಹೋಯ್ತಾ ಇದೆ, ಇಲ್ಲಿ ಲೀಕ್ ಆಯ್ತಾ ಇದೆ, ಇಲ್ಲೂ ಸ್ವಲ್ಪ ಲೀಕ್ ಆಯ್ತಾ ಇದೆ. ಇದು ಪ್ರಾಬ್ಲಮ್ ಆಗಿರೋದು. ಸೊ ಅದಕ್ಕೆ ಎಲ್ಲ ತಗೊಂಬಂದಿದ್ದೀನಿ ರೆಡಿ ಮಾಡೋಣ ಅಂತ. ಆದ್ರೆ ನನ್ನ ಕ್ವಶನ್ ಏನು ಅಂದ್ರೆ, ಈ ಟಿಸಿ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವಾಗ ನಮ್ ಬೋರಲ್ಲಿ ನೀರು ಕಡಿಮೆ ಆಗ್ಬಿಟ್ಟಿದೆ, ನೀರ್ ಸಾಕಾಯ್ತಿಲ್ಲ. ನನ್ಗೆ ಇವಾಗ ನೀರ್ ಜಾಸ್ತಿ ಬೇಕು. ಬೋರಲ್ಲಿ ನೀರದೇ ಮ್ಯಾಲ್ಕ್ ಬತ್ತಿಲ್ಲ. ಟಿಸಿ ಅಪ್ಲೈ ಮಾಡಕ್ ಹೋದ್ರೆ ನಮ್ದು ಹಳೆ ಕಾಲದ ನಂಬರ್ ಐತೆ, ಅದನ್ನ ಈಗೇನೋ ಆಗಲ್ಲ ಅಂತ ಹೇಳ್ತವ್ರೆ. 14,000 ಮೇಲಿದ್ರೆ ಮಾತ್ರ ಹೊಸ ಟಿಸಿ ಕೊಡೋದು. ಅಂದ್ರೆ ಒಬ್ಬೊಬ್ರು 1 ಟಿಸಿ ಕೊಡ್ತೀವಿ ಅಂತ ಹೇಳ್ತವ್ರೆ. ನಾವು ಪರ್ಸನಲ್ ಆಗಿ ತಗೋಣ ಅಂತ ಹೋದ್ರೆ 1 ಲಕ್ಷ ಚಿಲ್ಲರೆ ಕೇಳ್ತವ್ರೆ. ಎಲ್ಲಿಂದ ತರೋಣ? ನಾವು ರೈತರು ರೀ ಸ್ವಾಮಿ, ಎಲ್ಲಿಂದ ತರೋಣ 1 ಲಕ್ಷ ರೂಪಾಯಿ? ಪ್ರೀತಿ ಇದೆ, ಕರುಣೆ ಇಲ್ಲ. ನಾನು ಗೌರ್ಮೆಂಟ್ಗೆ ಏನ್ ಕೇಳ್ಕಲ್ಲ ಅಂದ್ರೆ, ದಯವಿಟ್ಟು ಆದಷ್ಟು ರೈತರಿಗೆ 1% ಜಾಸ್ತಿ ಅನುದಾನ ಕೊಡಿ ಅಂತ ಕೇಳ್ಕೊತೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಬಹುಶಃ ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾನು ಹೇಳಿಲ್ವಲ್ಲ. ಅದಕ್ಕೆ ನಾನು ಈಗ ಹೋಗ್ತಾ ಇರೋದೇ ತೋರ್ಸಿದ್ನಲ್ಲ ಪೈಪ್ ಜಂಕ್ಷನ್ ಅಂತ ಲೀಕ್ ಆಯ್ತಿತ್ತಲ್ಲ. ಸೊ ಅದನ್ನ ರೆಡಿ ಮಾಡ್ಬೇಕು ಇವಾಗ. ಕರೆಂಟ್ ಹೋದ್ಮೇಲೆ, ಕರೆಂಟ್ ಐತಿ ಇವಾಗ, ಇನ್ನು ಕರೆಂಟ್ ಹೋದ್ಮೇಲೆ ರೆಡಿ ಮಾಡಿ, ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀರು ಈ ಬೇಸಿಗೆಯಲ್ಲಿ ತೆಂಗಿ ಮರಕ್ಕೆ ಹೋಗಲ್ಲ, ಅಲ್ಲೇ ಗುಂಡಿ ಗೊಬ್ಬರ ಅನ್ಕೊಂಡು ಅಲ್ಲೇ ಎಲ್ಲ ಮುಗ್ದೋಯ್ತದೆ. ಇದ್ರೆ ನಮ್ ರೈತರು ಬದನೆಗಳು ಒಂದೊಂದ ಎರಡೆರಡ ಯಾರಿಗೆ ಹೇಳ ನಮ್ ಕಷ್ಟಗಳು? ಕೇಳೋರು ಯಾರು? ಪರಿಹರಿಸೋರು ಯಾರು? ಯಾರಿಗುಂಟು ಯಾರಿಗಿಲ್ಲ ಅನ್ನಂಗೆ ಹುಚ್ಚು ಮೊದಲು ಉಂಡೋಣೆ ಜಾಣ ಅನ್ನಂಗೆ ಆಗ್ಬಿಟ್ಟದ್ ನಮ್ ರೈತ ಪರಿಸ್ಥಿತಿ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಸಿಕ್ತು, ಸ್ವಲ್ಪ ಜನಕ್ಕೆ ಸಿಗಲ್ಲ. ಅನುದಾನ ಆಗ್ಲಿ ಅಥವಾ ಹಣಕಾಸು ಆಗ್ಲಿ ಅಥವಾ ಪರಿಹಾರ ಆಗ್ಲಿ ಹಂಗಾಗ್ಬಿಟ್ಟೈತೆ.
ಇರಿ ಅದಕ್ಕೆ ಏನದು ಆಕ್ಷನ್ ಬ್ಲೇಡ್ ಬೇಕು, ಗಮ್ ಬೇಕು, ಎಲ್ಲ ನಮ್ಮ ಡ್ಯಾಡಿಯವರು ಎಲ್ಲೆಲ್ಲೋ ಇಟ್ಟಿರ್ತಾರೆ ಹುಡ್ಕನ. ಬನ್ನಿ ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ಇಟ್ಟವರು ಅವ್ರಿಗೆ ಗೊತ್ತಿರ್ತದೆ. ನಾನು ವಾರಕ್ಕೊಂದ್ಸಲಿ ಬರ್ತೀನಿ, ಏನೋ ದಬಾಕಂಗೆ, ಏನೋ ದಬಾಕಲ್ಲ, ಸುಮ್ಮನೆ ಹಂಗೆ ಬಂದಪುಟ್ಟ ಓದಪುಟ್ಟ ಅನ್ಕೊಂಡು ಹೋಯ್ತೀನಿ. ಆದ್ರೂ ಮಾಡ್ಬೇಕು ಏನೋ ಒಂಚೂರು ಹೆಚ್ಚು ಕಮ್ಮಿ. ಬನ್ನಿ ಪಟ 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 ಅಂತ ಹುಡ್ಕನ. ಇವಾಗ ಆಕ್ಷನ್ ಬೇಡ ಲಿಕ್ಕೋರೋ ಗಮ್ಮೇಲೆ ಇಟ್ಟರು ನನ್ಗೆ ಗೊತ್ತಿಲ್ಲ. ಬಂದ್ಬಿಟ್ಟಿದೀನಿ ಪೈಪ್ ಹಾಕಣ ಅಂತ. ನಮ್ಮ ಅಮ್ಮ ಫೋನ್ ಮಾಡಿ ಕೇಳ್ತೀನಿ ಎಲ್ಲಿಟ್ಟವ್ರೆ ಅಂತ. ಕೇಳಿಸ್ಕೊಳ್ಳಿ ಹೆಂಗೆ ಹಾಕ್ತಾರ ಅವಾಗಳ. ಅವ್ರ ಹಾಕ ಅವಾಗಳು ನೋಡ್ರಿ ದಂಗ್ ಹಾಕ್ಬಿಡಕ್ ನೀವು. ಬಡಿ ಮಗನೆ ಅಪ್ರೂಪ್ ಹಂಗಿಂದ ಭಕ್ತಿ ಹಿಂಗಿಂದ ಅವಾಗಳು ಹಾಕ್ತಾರೆ. ಇರ್ತಾವೆಲ್ಲ ಅನುಭವಗಳು ಆಗ್ಬೇಕು ನಮ್ಗೆ. ಫೋನ್ ಆಕ್ಷನ್ ಬ್ಲೇಡ್ ಎಲ್ಲಿಟ್ಟಿದ್ದೀರಾ? ಗಮ್ಮು ಆಕ್ಷನ್ ಬ್ಲೇಡ್ ಅಲ್ಲ ಯಾವ ತೆಂಗಿಮೂರ್ ಬುಡದಲ್ಲಿ? ಅಲ್ಲಿ ಮೇಲ್ಗಡೆನಾ? ಬ್ಲೇಡು ಎಲ್ಲ ಅಲ್ಲೇ ಅದ? ಬ್ಲೇಡು ಆಕ್ಷನ್ ಬ್ಲೇಡು ಮತ್ತೆ ಗಮ್ಮೆಲ್ಲ ಅಲ್ಲೇ ಅದ? ಯಾವ ತೆಂಗಿ ಮರ್ತಾವು? ಇಲ್ಲ ಅಲ್ಲಿ ಹೆಂಗೆ ಹೇಳ್ತಾರೆ, ಆ ತೆಂಗಿ ಮರ ಈ ತೆಂಗಿ ಮರ ಯಾವ ತೆಂಗಿ ಮರ ಎಲ್ಲಿ ಹುಡ್ಕನಪ್ಪ ಸ್ವಾಮಿ ನಾವು? ನಾನ್ ಹೆತ್ತ ಮಗನೆಲ್ಲ ಅಪರೂಪ ಕ್ಯಾಮ್ರಾ ತಗೊಂಬಂದೆ. ಮಳೆ ಬೇರೆ ಬತ್ತಾದೆ. ನಮ್ ಕಷ್ಟ ಯಾರಿಗೆ ಹೇಳೋಣ? ಇಂದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಬಟ್ ಮಳೆ ಮುಖ್ಯ. ವಿಡಿಯೋ ಇವತ್ತಲ್ದೆ ನಾಳೆ ಮಾಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಮಳೆ ಮುಖ್ಯ ಸ್ವಾಮಿ. ಮಳೆ ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ ಡೀಟೇಲ್ಸ್ ಅಲ್ಲಿ. ಆಕ್ಷನ್ ಬ್ಲೇಡು ಎಲ್ಲಿಟ್ಟವ್ರು ಗೊತ್ತಿರೋಲ್ಲಪ್ಪ. ಎಲ್ಲಿ ಹುಡುಕ್ತಿದ್ದಾನೆ ಆಕ್ಷನ್ ಬ್ಲೇಡ್ನ? ಯಾವ ಚೀಲದಲ್ಲೂ ಇಲ್ಲ, ಪಾಲ್ದಲ್ಲೂ ಇಲ್ವಲ್ಲ. ಅದ್ಯಾವ್ದು ಇನ್ನೊಂದು ಅಡ್ರೆಸ್ ಹೇಳಿದ್ರು ಹುಡಿಕೊಂಡು ಹೋಯ್ತಾ ಇದೀನಿ. ನಿನ್ ಅಡ್ರೆಸ್ ಕಳ್ಸ ಏನಣ್ಣ? ಎಲ್ಲೋ ಲಾಸ್ಟ್ ಟೈಮ್ ಒಂದ್ ಬಗದ್ ಹಾಕಿದ್ವಿ ಗುಂಡಿನ. ಈ ಗುಂಡಿ ಒಳಗೆ ಯಾರು ಇದ್ಯಾ ಅಂತ ಹುಡುಕ್ತಾ ಇದ್ದೇವೆ. ಇಲ್ಲೂ ಇರೋ ಡೌಟ್ ನನ್ಗೆ ಗೊತ್ತಿರಂಗೆ. ಪ್ರದೇಶದಲ್ಲಿ ಇರುವ ನಾನು ಆಮೇಲೆ ಸಿಕ್ಕೋದಿಲ್ಲ ನೋಡಿ ಇಲ್ಲಿದೆ ನೋಡ್ರಪ್ಪ. ನೋಡಿ ಬ್ಲೇಡು ಇದೇ ಆಕ್ಷನ್ ಬ್ಲೇಡ್. ಇದನ್ನ ಆಕ್ಷನ್ ಬ್ಲೇಡ್ ಅಂತಾರೆ. ನಾನು ನಮ್ಮ ಮನೇಲಿ ಕ್ಯಾಮ್ರಾ ಎತ್ತಿದ್ರೆ ಮಕ್ಕೋಗಿತಾವ್ರೆ. ಯಾಕೆ ಹೇಳಿ? ನಾನು ಕ್ಯಾಮ್ರಾ ಎತ್ತದೆ 3 ತಿಂಗಳಿಗೆ ಒಂದು ವಿಡಿಯೋ, 6 ತಿಂಗಳು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕ್ಯಾಮ್ರಾ ಎತ್ತಾಗಲ್ಲ. ನಾನು ಮೊದಲೇ ಹೇಳಿದ್ದೆ ಯೂಟ್ಯೂಬಲ್ಲಿ ಚೆನ್ನಾಗಿ ದುಡ್ಡು ಬರ್ತಿದೆ ಚೆನ್ನಾಗಿ ವಿಡಿಯೋ ಮಾಡಿದ್ರೆ ಅಂತ. ಯಾರು ಕ್ಯಾಮ್ರಾ ಎತ್ತಿದಾಗೆಲ್ಲ ಮಕ್ಕೋಗಿತಾರೆ, ಎಷ್ಟು ದುಡ್ದಿದ್ಯಪ್ಪ ಕಂದ ಅಂತ. ಇದೊಂದು ಬದುಕಿ, ನಮ್ಮ ಪರಿಸ್ಥಿತಿ ಹೇಳ್ರೆ ಜನ ನಗ್ತಾರೆ. 3 ತಿಂಗಳು ಒಂದು ವಿಡಿಯೋ ಮಾಡ್ತೀನಿ, ಆ ಒಂದು ವಿಡಿಯೋ ಮಾಡಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತೀನಿ. ಯಾಕಂದ್ರೆ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮೈಕ್ ಬೇಕು. ಈ ಗಾಡಿ ಸ್ಟಾರ್ಟ್ ಮಾಡೋಕೆ ಪೆಟ್ರೋಲ್ ಬೇಕು, ಬ್ರೇಕ್ ಎಲ್ಲ ಇರ್ಬೇಕಲ್ಲ. ಹಳೆ ಗಾಡಿ ಆಗ್ಬಿಟ್ರೆ ಹಂಗೆ. ಎಲ್ಲಾರು ಹೋಗ್ಬೇಕಂದ್ರೆ ಮೈಕ್ ಇರಲ್ಲ, ಮೈಕ್ ತಗೋಬೇಕು. ಬ್ಯಾಟ್ರಿ ಇರಲ್ಲ, ಬ್ಯಾಟ್ರಿ ತಗೋಬೇಕು. ಮತ್ತೆ ಏನೇನೋ ಹಂಗೆ ತಗೊಂಡ್ರೆ ಈ ಕ್ಯಾಮ್ರಾ ಅಂದ್ರೆ ಬರೀ 30,000 ರೂಪಾಯಿ ಕೊಟ್ಟು ಕ್ಯಾಮ್ರಾ ತಗೊಂಡ್ಬಿಟ್ರೆ ಎಲ್ಲ ಆಗೋಗಲ್ಲ. ತಲೆನೋವುಗಳು ಒಂದೊಂದಲ್ಲ ಇವು. ಯೂಟ್ಯೂಬ್ ಮಾಡೋದ್ಕಿಂತ ಎಡಿಟಿಂಗ್ ಮಾಡೋದು ಒಂದು ತಲೆನೋವು, ಆದ್ರೆ ಈ ಪಾರ್ಟ್ಸ್ಗಳು ಒಂಚೆ ತಲೆನೋವು, ಕಂಟೆಂಟ್ ತಲೆನೋವು ಒಂದೊಂದಲ್ಲ. ಈಗ ನೋಡಿ, ಈ ಪೈಪ್ ಹಾಕಕ್ ಬಂದೆ, ಈ ಬ್ಲೇಡ್ ಹುಡ್ಕೋಕ್ ಇಷ್ಟೊತ್ತಾಯ್ತು ನನ್ನ ಪರಿಸ್ಥಿತಿ. ಹಂಗೆ ಪೈಪ್ ಹಾಕ ಸಿಂಪಲ್ಲು ಅನ್ಕೋತೀರಾ? ತೋರಿಸ್ತೀನಿ ಬನ್ನಿ. ಇವಾಗ ಎಷ್ಟು ಕಾಂಪ್ಲಿಕೇಟೆಡ್. ಸಿಂಪಲ್ ಆಗಿರೋ ಹಾಕ್ಕೊಡ್ಬೋದು, ಬಟ್ ಅಲ್ಲಿ ಇದೆ PVC ಪೈಪ್ಗಳು ಹಾಕೋದು ಹೆಡ್ಐ ಕೆಲಸ. ಏನ್ ಕೆಲಸ ಹೇಳಿ? ಹೆಡ್ಐಕ್. ಬರ್ರಪ್ಪ ನಿಮ್ಗೆ ತೋರಿಸ್ತೀನಿ. ಏನಿ ನನ್ನ ಮಗ ಬರೀ ಕತೆಗಳು ಹೊಡ್ಕೊಂಡು ಆಟಗಳು ಆಡ್ತಾನೆ ಅನ್ಕೋತೀರಾ? ನಮ್ಮ ಅಪ್ಪ ಫೋನ್ ಮಾಡಿದ್ರು, ಪ್ರದೀಪ ಎಲ್ಲಿದ್ಯಾ? ಇಲ್ಲೇ ಐತಿ ಮಳೆ. ಯಾಕೆ ಹೋಲ್ಗುದ್ ನೀರ್ ಬಗ್ಗೆ ಏನೋ ಅನ್ಕೊಂಡು ಕೇಳಿದೆ. ಲಾನ್ ಮಾಡೋದು ಮಳೆ ನಾನು ಎಲ್ಲ ನೋಡೋಕೆ ನೆನ್ನೆ ಎಲ್ಲೋ ನೋಡಿದೆ. ಗ್ಯಾಪ್
ಈ ಪೈಪ್ನ ರೆಡಿ ಮಾಡಬೇಕು ಅಂದ್ರೆ ಆಕ್ಷನ್ ಬ್ಲೇಡ್ ತಗೊಂಡು ತಕಪಕ ಅಂತ ಕುಯ್ಬೇಕು. ಫಸ್ಟು ಕುತ್ಕೊಳ್ಳೋಕ್ಕೆ ಜಾಗ ಮಾಡ್ಕೋಬೇಕು. ನಾವು ಅಪ್ಪ ಹೆಂಗೆ ಕಟ್ಟೋರು ಶಿವ. ಏನಣ್ಣ ಹಿಂಗ್ ಕಟ್ಟಿದ್ಯಾ ಇದನ್ನ ಇಷ್ಟು ಗಟ್ಟಿಯಾಗಿ? ಈ PVC ಪೈಪ್ಗಳು ಚೇಂಜ್ ಮಾಡೋದು ಆಯ್ತಲ್ಲ ಶಿವ. ಇನ್ನೊಂದು ಪೈಪ್ ಇತ್ತು, ರೋಲ್ ಪೈಪ್, ಅದೇ ಕಂಪೇರ್ ಮಾಡ್ಕೊಂಡು ಈಸಿ. ಬಟ್ ಕೆಲವು ಕ್ರಿಟಿಕಲ್ ಸ್ಪಾಟ್ಗಳಲ್ಲಿ ಕಷ್ಟ ಮಾಡೋದು. ಏನು ಇಷ್ಟು ಗಟ್ಟಿಯಾಗಿ ಕಟ್ಟಿದ್ದಿ? ಇಷ್ಟು ಗಟ್ಟಿಯಾಗಿ ಇಷ್ಟೊಂದು ಐತೆ. ಅಲ್ಲಿ ನೀರೇ ಹೊಡಿತಿಲ್ಲ, ಏರಿಯಲ್ಲ ಇಲ್ಲೇ ಹೋದ್ರಿ ಅಲ್ಲ ಇದು ಹೆಂಗ್ ಹೊಡ್ತೈತು ಅಂತ. ಪಟ್ಟೆ ಮ್ಯಾಗಿ ಹೊಡೆದ್ಬೇಕು, ಮ್ಯಾಗಿದ್ಬಿಟ್ಟು ಆಮೇಲೆ ಹೊಡೆದಾಗಿದ್ದು ಪಟ್ಟೆ ಮ್ಯಾಗಿಲ್ದ ಕೆಳಗಿದ್ದೆ ನಾನು. ಹಾ ಫೋನ್ ಬರ್ತೀನಿ ಇಲ್ಲ ಮ್ಯಾಗಿ ಮಳೆ ಯಾವ ಮಳೆ ಅಣ್ಣ ನೋಡಂತೀವ. ಇದು ನಾನೇ ಹಬ್ಸ್ಕೊಂಬಂದಿದ್ದಲ್ವ ಅಲ್ಲಿಂದ? ಹಾ ಮಳೆ ಅದನ್ನ ನೋಡಿ ಶೀತ್ ಬಿಡ್ತೀನಿ ನೋಡು, ಮ್ಯಾಗಿ ಹಂಗೆ ಮಾಡ್ಬೇಕು. ಶೀತ್ ಬಿಟ್ಟು ಹಂಗೆ ಕಾಶ್ಮೀರ ಬಿಳಿ ಕಾಶ್ಮೀರ ಎಲ್ಲ ಈ ಕಡೆ ಬಾ, ಒಂಚೂರು ಕೆತ್ತೀನಿ. ಕಡೆ ಬಾ ನೋಡ, ನೀರ್ ಹೋಯ್ತದ ಕೆತ್ತೀನಿ. ಜಾಸ್ತಿ ಹೋಗಲ್ಲ, ಹೋಗಲ್ಲ ಮುಚ್ಚಕ್ಕಾಗಲ್ಲ. ಗಂಡಿಗೆ ಕೂಡ ಕುಡಿನ ಚೆತ್ತು ಬನ್ನಿ ಒಂದು ಕಡಿಮೆ ಮುಗಿದು ಬರ್ಬೇಕಾಗಿದೆ. ಜಾರದ ಹುಷಾರಾಗಿ ಓಡಾಡು, ಜಾರದ ಹುಷಾರಾಗಿ ಓಡಾಡು ಅಂದ್ರೆ ಇಲ್ಲಿ ಬರ್ಲೇ ಕೂಡ ಹೋಗಿಲ್ಲ ಮನೆ ಕತ್ತಿ ಹಾಕೊಂಬತ್ತಿ. ಅಯ್ಯಪ್ಪ ಏನ್ ಸಾಹಸ ಪಡ್ತಿ. ಇದನ್ ಕೆಲವರು ಈಜಿಯಾಗಿ ಹಾಕ್ತಾರೆ ಹಾಕೋರು ಅಂತ ಎಕ್ಸ್ಪರ್ಟ್ ಇರೋರು. ಏನಿದು ಕೃಷ್ಣಣ್ಣ, ಫ್ಯಾನ್ ಗಳಿಗೆ ತಣ್ಣು ಕೂತ್ಕೊಂಡು ಹೆಣ್ಮಕ್ಳಿಗೆ ಟಿಕೆಟ್ ಹಾಕೊಳದ್ ಬಿಟ್ಟು ಇಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀಯ? ಇವತ್ತು ಹಾಕ್ಬಿಟ್ಟು ಕರೆಂಟ್ 11 ರೂಪಾಯಿ ಇರ್ತದೆ ಅಷ್ಟು ಚೆಕ್ ಮಾಡ್ಬಿಟ್ರೆ ಇಲ್ಲಿ ಏನ್ ಕರ್ಮ ಅಂದ್ರೆ ನಾನು ಯಾವ ಕೂಗಿ ಕೂತ್ ದೊಂಗ್ತಾಗೆ ಹೋಯ್ತಿದೆ. ಇಲ್ಲಿವರೆಗೂ ಲೈಫಲ್ಲಿ ಒಂದ್ ದಿವಸ ಕರೆಕ್ಟಾಗಿ ಕೈತಿದ್ರು ಗುರು. ಕೈ ಉರಿತದ ಬ್ಲೇಡು ಹಿಡ್ಕೊಳಕ್ ಗ್ರಿಪ್ಪಿಲ್ಲ. ಇದು ಕಂಟೆಂಟ್ ಮಾಡ್ಬೇಕು ಅಂತ ಬಂದಿದ್ದಲ್ಲ, ಬಟ್ ಹಂಗೆ ಮಾಡ್ತಿದ್ನಲ್ಲ, ಇದನ್ನ ಶೂಟ್ ಮಾಡೋಣ ಅಂತ ಬಂದಿದ್ದಷ್ಟೇ. ಯಪ್ಪ ಈಗ ಕೆಸರಿನೊಳಗೆ ಕಂಬಳ ಆಯ್ತಿತ್ತು ನಂಗೆ ಆಯ್ತಿತ್ತು ನಮ್ಮ ಕತೆ. ಸ್ವಲ್ಪ ನೀರು ಲೀಜ್ ಮಾಡೋಣ ಡ್ಯಾಮಿಂದ. ಅಣ್ಣ ಮಳೆ ಎಲ್ಲಿಟ್ಟೆ? ಎಲ್ಲಿ? ಇಲ್ಲ ಐತೆ. ಮಳೆ ಹೆಂಗೆ ಅಂದ್ರೆ ಅದು ಈಗ ಹಾಕಿರೋದಲ್ವಾ, ಸೊ ಟೀಸ್ಟ್ ಫುಲ್ಲು ಎಲ್ಲ ಪೈಪ್ ಚೇಂಜ್ ಮಾಡ್ಬೇಕಾಗ್ತದೆ. ಅದಕ್ಕೆ ಇನ್ನೇನು ಪ್ಲಾನ್ ಮಾಡಿದ್ದೀನಿ ಅಂದರೆ ಅದನ್ನ ಹೊಡೆದು ತೆಗೆದ್ಬಿಟ್ಟು ಅದರೊಳಗೆ ಕುಣಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅದ್ರ ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗ್ತದೋ ಗೊತ್ತಿಲ್ಲ. ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ. ವಿಲ್ ಟ್ರೈ. ಇದು ಗಮ್ಮು, ಸೊ ಅದಕ್ಕೆ
ಪುಷ್ಪ ಅನ್ಕೊಂಡೆ ಫ್ಲವರ್ ಅನ್ಕೊಂಡ್ಯಾ ಪೈರು ನೋಡಿ ಅದ್ಕತ್ತು ಬೆಂಕಿ ಬಿಡ್ತಾ ಇದಲ್ಲ ಅದು ಬೆಂಕಿ ಈ ವೈಟು ಕಾಣೋದು ರಿಪ್ಲೇಸ್ಮೆಂಟ್. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಜಾಯಿನ್ ಜಂಕ್ಷನ್ ರಿಹ್ಯಾಬ್.